ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತು ರೆಸಿಪಿ ಏನಪ್ಪ ಅಂದರೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಪಾಲಕ್ ಸೊಪ್ಪಿನಿಂದ ಮಸ್ಸೊಪ್ಪು ಸಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಮುದ್ದೆಗೆ, ಚಪಾತಿಗೆ, ರೋಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋ ನಿಮ್ಗೆ ಬರುತ್ತೆ. ಇವಾಗ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೊಂದು ಕುಕ್ಕರಲ್ಲಿ ಒಂದು 30 ಗ್ರಾಮಷ್ಟು ಕಡಲೆಬೇಳೆ, 30 ಗ್ರಾಮಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳೆದ ಮೇಲೆ ಈಗ ಅದ್ರ ಜೊತೆಗೆ ನಾನು ಪಾಲಕ್ ಸೊಪ್ಪು ಬರೀ ಎಲೆ ಬಿಡಿಸ್ಕೊಂಡಿರೋಂಥದ್ದು, ಕಡ್ಡಿ ಬೇಡ, ಬರೀ ಸೊಪ್ಪು ಮಾತ್ರ ಬಿಡಿಸ್ಕೊಂಡು 1 ಕಟ್ ಸೊಪ್ಪನ್ನು ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾಟಿ ಟೊಮೊಟೊ 2 ಸೇರಿಸ್ಕೊತಾ ಇದ್ದೀನಿ. ನಾಟಿ ಟೊಮೊಟೊ 2 ಸೇರಿಸ್ಕೊಂಡು ಈರುಳ್ಳಿ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಒಂದು 15 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. 1 ಬೆಳ್ಳುಳ್ಳಿ ಬಿಡಿಸಿಟ್ಟಿರೋಂಥ 1 ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನಮ್ಮನೇಲಿರೋದು ಒಂದು ಚೆಂಬು, ಅರ್ಧ ಲೀಟ್ರ್ ಚೆಂಬಲ್ಲಿ 2 ಚೆಂಬು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 1 ಲೀಟ್ರ್ ಸೇರಿಸ್ಕೊಂಡು ಅದಕ್ಕೆ ಬೆಲ್ಟ್ ಹಾಕ್ಕೊಂಡು ಮುಚ್ಚಳ ಹಾಕಿ ವೆಯ್ಟ್ ಹಾಕಿ ಗ್ಯಾಸ್ ಅಂಟಿಸ್ಕೊಂಡು ಒಂದು 3 ವಿಸಿಲ್ ಅದನ್ನು ಕೂಗಿಸ್ಕೋಬೇಕಾಗತ್ತೆ. 3 ವಿಸಿಲ್ ಕೂಗಿಸ್ಕೊಂಡು ಈಗ ನೋಡಿ ತಣ್ಣಗಾಗಿದೆ. 3 ವಿಸಿಲ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಸೂಪರಾಗಿ ಬೆಂದ್ಕೊಂಡಿದೆ. ಸೊಪ್ಪೆಲ್ಲ ಮೇಲೆ ಕಾಣಿಸ್ತಿದೆ, ಬೇಳೆಲ್ಲ ಕೆಳಗಡೆ ಇದೆ. ಈಗ ನಾನು ಅದಕ್ಕೆ ಸೌಟ್ ತೊಗೊಂಡು ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಒಂದು ತೂತು ಬಟ್ಲು ಮನೇಲಿರುತ್ತಲ್ಲ, ತೂತು ಬಟ್ಲು ನಾವು ಸೊಪ್ಪು ಬಗ್ಸೋವಂಥದ್ದು, ಅದಕ್ಕೆ ನಾನು ಇದನ್ನೆಲ್ಲ ಬಗ್ಸ್ಕೊತಾ ಇದ್ದೀನಿ. ಸೊಪ್ಪು ಸಾರ್ದು ಏನು ಬೇಯಿಸ್ಕೊಂಡಿದ್ದೀನೋ ಅದನ್ನು ನಾನು ಬಗ್ಸ್ಕೊತಾ ಇದ್ದೀನಿ. ಬಗ್ಸ್ಕೊಂಡು ಆ ಕಡೆ ಈ ಕಡೆ ನೀರು ನಿಂತಿದೆ, ಅದನ್ನು ಸ್ವಲ್ಪ ನಾವು ಸೌಟಲ್ಲಿ ಸೈಡಿಗೆ ಮಾಡ್ಕೋಬೇಕು. ಸೈಡಿಗೆ ಮಾಡಿಕೊಂಡ್ರೆ ಎಲ್ಲ ನೀರಿನಂಶ ಎಲ್ಲ ಕೆಳಗಡೆ ಒಂದು ಪಾತ್ರೆ ಇಳ್ಕೊಳ್ಳುತ್ತೆ. ನೋಡಿ, ಈ ರೀತಿ ನಾವೆಲ್ಲ ಸೈಡಿಗೆ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೊಪ್ಪು ಮಿಕ್ಸಿಗೆ ಹಂಗೆ ಮಾಡ್ಕೋತಾರೆ. ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ ನಾನು ಯಾವ ಕುಕ್ಕರಲ್ಲಿ ಬೇಯಿಸಿದ್ನೋ ಅದೇ ಕುಕ್ಕರ್ಗೆ ನಾನು ಬೇಯಿಸಿರೋ ಅಂಥದ್ದು, ತೂತು ಬಟ್ಲಿರೋಂಥದ್ದು ನೀರೆಲ್ಲ ಫಿಲ್ಟ್ರ್ ಆದಮೇಲೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ನೋಡಿ, ಈ ರೀತಿ ನಾವು ಮಸಿಯೋದು ಕಡ್ಡಿ ತೊಗೊಂಡು ಚೆಂದಾಗಿ ನಾವು ಕುಕ್ಕರ್ ಹಿಡ್ಕೊಂಡು ನಾನು ಮೇಲೇ ನಿಂತ್ಕೊಂಡು ಸೆಲ್ಫ್ ಮೇಲೆ ಚೆಂದಾಗಿ ಅದು ನಮ್ಗೆ ಶಕ್ತಿ ಎಷ್ಟೈತೆ ಅಷ್ಟು ನಾನು ಈ ರೀತಿ ಚೆಂದಾಗಿ ತಿರುಗ್ಕೋತಾ ಇದ್ದೀನಿ. ಚೆಂದಾಗಿ ಅದನ್ನು ಮಸಿತಾ ಇದ್ದೀನಿ. ನೀವು ಬೇಕಾದರೆ ಕೆಳಗಡೆ ಕೂತ್ಕೊಂಡು ಕಾಲಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು ಚೆಂದಾಗಿ ಮಸ್ತ್ಕೋಬೋದು. ಈಗ ನಾನು ತೂತು ಬಟ್ಲಲ್ಲಿ ಇಳಿದಿರೋಂಥ ನೀರು ಒಂದು ಪಾತ್ರೆಯಲ್ಲಿ ಇತ್ತಲ್ಲ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೋಡಿ, ಕರೆಕ್ಟಾಗಿದೆ ನೀರು. ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ನೀವು ನೀರು ಸೇರಿಸ್ಕೊಳ್ಳಿ. ಈಗ ನಾವು ರುಚಿ ನೋಡ್ಬಿಟ್ಟು ಉಪ್ಪು ಕಡಿಮೆ ಇದ್ದರೆ ಒಂಚೂರು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಸೇರಿಸ್ಕೊಂಡು ಈಗ ನಾನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಕೆಲವರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಯಾವಾಗಲೂ ಮಸೊಪ್ಪು ಮಾಡ್ಕೋತಾರೆ. ಒಂದು ಸಲ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಥರ ಎಲ್ಲ ತಿರುಗಿಕೊಂಡು ಚೆಂದಾಗೆ ನೀರು ಎಲ್ಲ ಕರೆಕ್ಟಾಗಿದೆ. ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೇ ಒಂದು ಕುದಿ, ಸುಮ್ಮನೆ ಒಂದು ಕುದ್ರೆ ಸಾಕು. ನೋಡಿ, ಕರೆಕ್ಟಾಗಿದೆ. ಇದನ್ನು ನಾನು ಇವಾಗ ಸೈಡ್ಗೆ ಇಟ್ಕೊಂಡು ಕುದ್ದ ಮೇಲೆ ಈಗ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು 2-3 ಸ್ಪೂನಷ್ಟು ಸಾರೆಣ್ಣೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಒಗ್ಗರಣೆಗೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಜಾಸ್ತಿ ಬಳಸೋದು, ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ನೋಡಿ, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಸ್ವಲ್ಪ ಅದೆಲ್ಲ ಚಿಟಪಟ ಅಂದಮೇಲೆ 1-2 ರೆಕ್ಕೆ ಕರಿಬೇವು, ಸಣ್ಣಗೆ ಹಚ್ಕೊಂಡಿರೋಂಥ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಒಂದು 10 ಈರುಳ್ಳಿನೂ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿಯಲ್ಲೇ ಈ ರೀತಿ ನಾವು ಸ್ವಲ್ಪ ರೋಸ್ಟ್ ಆಗೋವರೆಗೂ ಆ ಕಡೆ ಈ ಕಡೆ ತಿರುಗ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ತಿರುಗಿಕೊಂಡು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಸಾಸಿವೆ ಮತ್ತು ಜೀರಿಗೆ ಇಷ್ಟು ರೋಸ್ಟ್ ಆದಮೇಲೆ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ನಾನೇ ಮನೇಲಿ ಮಾಡಿರೋಂಥದ್ದು, ವೀಡಿಯೋದಲ್ಲಿ ನೋಡಿರಿ ಒಂದು ಸಲ ಯಾವ ರೀತಿ ಮಾಡಿದ್ದೀನಿ. ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡಿರೋದು. ಅದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಒಂದು 2-3 ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಂದು 7-8 ಹಸಿಳು ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ, ಜಜ್ಜಿಟ್ಕೊಂಡಿರೋದು. ಮಜ್ಜಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ನಾವು ಸೊಪ್ಪಿನ ಸಾರೇ ಅಲ್ಲ, ತಿಳಿ ಸಾರು ಏನೇ ಮಾಡಲಿ, ರಸಮ್ಗಾಗಲಿ, ಬರೀ ಬೇಳೆ ಸಾರಿಗಾಗಲಿ, ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ. ಮನೇಲಿ ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ಬೇಕಾದರೆ ಡಿ-ಮಾರ್ಟಲ್ಲಿ ಎಲ್ಲರೂ ಶಾಪಿಂಗ್ ಹೋದಾಗ ಐಟಮ್ ರೇಷನ್ ಎಲ್ಲ ತರೋವಾಗ ಅಲ್ಲಿ ಸಿಕ್ಕುತ್ತೆ. 1 ಪಾಕೆಟ್ 2 ಪಾಕೆಟ್ ತಂದಿಟ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ 1-2 ಚಿಟಿಕೆ ತೋರಿಸಿದ್ದೀನಿ.
ಚೆನ್ನಾಗಿ ರೋಸ್ಟ್ ಆಗಬೇಕು. ನಮ್ಮ ಸೊಪ್ಪಿನ ಸಾರಿಗಾಗಲಿ, ಬೇಳೆ ಸಾರಿಗಾಗಲಿ, ತಿಳಿ ಸಾರಿಗಾಗಲಿ, ರಸಮ್ಗಾಗಲಿ ಸ್ವಲ್ಪ ಸೀದಂಗಿದ್ರೇ ಅದು ರುಚಿ. ನೋಡಿ ಚೆಂದಾಗೆಲ್ಲ ಸೀದ್ಕೊಂಡಿದ್ದೆ. ಒಂದು 3-4 ಸೌಟು ಪಟ್ಟಂತ ಎಲ್ಲ ಎತ್ತು ಬಗ್ಸೋಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಒಂದು 2-3 ಸೌಟಷ್ಟು ಹಾಕ್ಕೊಂಡು ಇವಾಗ ಕುಕ್ಕರಲ್ಲಿರೋದೆಲ್ಲ ಬಗ್ಸ್ಕೊತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೊಪ್ಪಿನ ಸಾರು ಸೂಪರಾಗಿರುತ್ತೆ. ಇದಂತೂ ಖಂಡಿತ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಯಾಕಂದರೆ ನಾವು ನಿಷ್ಠೆಯಿಂದ ಅದ್ರ ಮೇಲೆ ಗಮನ ಕೊಟ್ಟು ಪ್ರೀತಿಯಿಂದ ಮಾಡಿದ್ರೆ ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮನೇಲಿರೋರು ಇಷ್ಟಪಟ್ಟು ತಿಂತಾರೆ. ಖಂಡಿತ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿ ನೋಡಿ, ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ತಿನ್ನೋದಕ್ಕಷ್ಟೇ ನೋಡಿ ಕಡಲೆಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ನಮ್ಗೆ ನಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಕೆಲವರು ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್, ಥ್ಯಾಂಕ್ ಯು ಫ್ರೆಂಡ್.